ಮಾಡಬೇಕು. ಗೋಲ್ಡ್ ಟಿಕ್ಸ್ ಅಂತ ನೋಡಿ. ಮತ್ತು ಎರಡನೇ ಭಾಗ ವೀಡಿಯೋ ಮಾಡ್ತಾಯಿದ್ದೀನಿ. ಮೊದಲನೇ ಭಾಗ ಆಯಿತು, ಎರಡನೇ ಭಾಗ ವೀಡಿಯೋ ಮಾಡ್ತಾಯಿದ್ದೀನಿ. ನಮ್ಮ ಓರಿಯನ್ ಮಾಲ್ದು ಬೆಂಗಳೂರಲ್ಲಿ. ದಯವಿಟ್ಟು ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಸ್ನೇಹಿತರೆ. ಹೊರಗಡೆ ಬರ್ತಾ ಇದ್ದಾರೆ ಶಾಪಿಂಗ್. ಇವಾಗ ಮತ್ತೆ ಕೆಳಗಡೆಗೆ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಮೇಲ್ಗಡೆ ಬಂದೆಲ್ಲ ಸಾಧ್ಯವಾದಷ್ಟು ತೋರಿಸಿದ್ದೀನಿ. ಇಲ್ಲಿ ಹಿಂಭಾಗ ಒಂದಿದೆ, ಅದು ಏನೋ ನಡೀತೈತೆ, ಅದೊಂದು ವೀಡಿಯೋ ಮಾಡೋಣ ಅಂದ್ಬಿಟ್ಟು ಕೆಳಗಡೆ ಹೋಗ್ತಾ ಇದ್ದೀನಿ. ಮೇಲ್ಗಡೆದೇನು ಎಷ್ಟು ಮಾಡಿದ್ರೂ ಇದ್ದೇ ಇರುತ್ತೆ, ಎಷ್ಟು ಮಾಡಿದ್ರೂ ಇದ್ದೇ ಇರುತ್ತೆ ಮೇಲ್ಗಡೆ. ಇವಾಗ ಇದು ಕೆಳಗಡೆ ಹೋಗ್ತಾ ಇದ್ದೀನಿ. ಮೇಲ್ಗಡೆದು ಮೊದಲನೇ ಭಾಗ ಆಯಿತು, ಈಗ ಎರಡನೇ ಭಾಗ ಕೆಳಗಡೆ ಇದೆ. ಎಲ್ಲಿಂದ ಬಂದೋ ಮತ್ತು ಅಲ್ಲೇ ಇಳಿತಾ ಇದ್ದೀನಿ. ಇನ್ನೊಂದಿದೆ ಅಲ್ಲಿ ಹಿಂದಕ್ಕೆ ಹೋಗೋದು. ಅಲ್ಲಿ ಹಿಂದುಗಡೆ ಮ್ಯೂಸಿಯಮ್ ಥರ ಇದೆ, ಚೆನ್ನಾಗಿದೆ. ಇವತ್ತು ಭಾನುವಾರ ಅಲ್ವಾ, ಅಲ್ಲೊಂದು ವೀಡಿಯೋ ಮಾಡ್ತೀನಿ. ಬಂದಿದ್ದೀನಿ, ಅದೊಂದು ವೀಡಿಯೋ ಮಾಡಿ ತೋರಿಸ್ಬಿಡ್ತೀನಿ. ಈಗ ಫಸ್ಟ್ ಫ್ಲೋರ್ಗೆ ಇಳಿತಾ ಇದ್ದೀನಿ. ಮೇಲ್ಗೆಲ್ಲ ಎಲ್ಲ ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್ ಎಲ್ಲ ಆಯಿತು. ಇವಾಗ ನಾನು ಎಲ್ಲಿಂದ ಬಂದು ಅಲ್ಲೇ ಕೆಳಗಡೆ ಇಳಿತಾ ಇದ್ದೀನಿ. ಫಸ್ಟ್ ಫ್ಲೋರಿಗೆ ಪಕ್ಕದಲ್ಲೇ ಮೇಲ್ಗಡೆಗೆ ಹೋಗೋದು ಲಿಫ್ಟು ಪಕ್ಕದಲ್ಲಿ. ಇವಾಗ ಕೆಳಗಡೆ ಇದು ಫಸ್ಟ್ ಫ್ಲೋರು. ಫಸ್ಟ್ ಫ್ಲೋರು. ಆಮೇಲೆ ಇನ್ನೊಂದು ಸ್ಟೆಪ್ಪು ಗ್ರೌಂಡ್ ಫ್ಲೋರ್ ಇದೆ. ಹಿಂದೆ ಅಲ್ಲಿ ಹೋಗೋಣ, ಅಲ್ಲೊಂದಿದೆ ಹಿಂದೆಗಡೆ ಮ್ಯೂಸಿಯಮ್ ಥರ. ಇವತ್ತು ಭಾನುವಾರ ಅಲ್ವಾ, ಚೆನ್ನಾಗಿ ಮಾಡ್ತಾಯಿದ್ದಾರೆ. ಭಾನುವಾರ ವಿಶೇಷ, ಜಾಸ್ತಿ ಜನ ದಿನ ಇರುತ್ತೆ, ಭಾನುವಾರ ವಿಶೇಷ ಅಲ್ವಾ. ಓರಿಯನ್ ಮಾಲ್ಗೆ ಬಂದರೆ ಫಸ್ಟ್ ಫ್ಲೋರಿಗೆ ಬಂದುಬಿಟ್ಟು ಬ್ಯಾಕ್ ಹಿಂದ್ಗಡೆಗೆ ಹೋಗಿ, ಹಿಂದ್ಗಡೆಗೆ ಹೋದಾಗ ಮಕ್ಕಳ ಆಟಿಕೆಗಳಿರುತ್ತೆ, ಬೇರೆ ಬೇರೆ ವಿಶೇಷ ನೋಡಿ. ಇದು ಮಾರ್ಕು ಎ ಮಾಸ್ಟರ್ ಪೀಸ್ ಫ್ರಮ್ ಈ ವೇಸ್ಟ್ ರೀಸೈಕಲ್ ಟುಡೇ ಫಾರ್ ಎ ಬೆಟರ್ ಟುಮಾರೋ. ಓರಿಯನ್ ಮಾಲ್. ಇಲ್ಲಿ ಮಕ್ಕಳ ಆಟಿಕೆದೆಲ್ಲ ಇದೆ. ಅದು ಜಾಸ್ತಿ ಏನು ಇದು ಮಾಡೋದು ಬೇಡ, ದೊಡ್ಡವ್ರದ್ದು ಮಾತ್ರ ತೋರಿಸ್ತೀನಿ. ಚಿನ್ನದೆಲ್ಲ ಇದೆ. So with that, yes, once again, hearty congratulations for the award winner of this category, Excellence in Medicine category. It's none other than Dr. ಶಫಾಲಿಕಾ ಎಕ್ಸಲೆಂಟ್ ಏನೋ ನಡೀತಾ ಇದೆ ಇಲ್ಲಿ. ಡಾಕ್ಟರ್ ಶಫಾಲಿಕಾ ಅಂತ ಎಕ್ಸಲೆಂಟ್ ಇನ್ ಮೆಡಿಸಿನ್ದೇನೋ ನಡೀತಾ ಇದೆ ಇಲ್ಲಿ. ಗಾಂಧೀಜಿಯವ್ರದ್ದು ಸ್ಟ್ಯಾಚು. Thank you so much, Mr. Thank you. So once again, ladies and gentlemen, hearty congratulations to all the women award achievers, the women winners. Let's side. ಇವಾಗ ಸ್ಟಾರ್ಟ್ ಮಾಡಿ ಮುಗಿಸ್ತಾವ್ರ ಅಥವಾ ಫಂಕ್ಷನ್ ಏನೋ ಇತ್ತು, ಎಲ್ಲ ಕೂತ್ಕೊಂಡು ನೋಡೋದಕ್ಕೋಸ್ಕರ ಅಂತಲೇ ಬಂದಿದ್ದಾರೆ. ಇವಾಗ ಸ್ಟಾರ್ಟ್ ಮಾಡ್ತಾರೆ ಏನೋ ಅನಿಸುತ್ತೆ. ಅದು ಮುಗಿದ್ಮೇಲೆ ಬ್ರಿಗೇಡ್ ವೇದು ಅಪಾರ್ಟ್ಮೆಂಟ್ ಅದೆಲ್ಲ
ಇದೆಲ್ಲ ಅಪಾರ್ಟ್ಮೆಂಟವ್ರಿಗೋಸ್ಕರನೇ ಎಷ್ಟು ಫೆಸಿಲಿಟೀಸ್ ಮಾಡಿದ್ದಾರೆ ಅಂದರೆ ಎಲ್ಲರೂ ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ ಅಂದ್ಬಿಟ್ಟು ನೋಡೋಕೆ ಕೂತಿದ್ದಾರೆ. ತಣ್ಣ ಗಾಳಿ ಬೀಸ್ತೈತೆ ಚೆನ್ನಾಗಿದೆ ಮಾತ್ರ. ಇಲ್ಲಿ ಬಂದರೆ ಒಳ್ಳೆ ಬೇಸಿಗೆ ಕಾಲದಲ್ಲಂತೂ ಒಳ್ಳೆ ಗಾಳಿ ಬೆಳಕು ಎಲ್ಲ ಇದೆ. ಯಾವುದೇ ಒಂದು ಮೆಂಟಲಿ ಪ್ರೆಷರ್ ಇದ್ದರೆ ಇಲ್ಲಿಗೆ ಬಂದರೆ ಸ್ವಲ್ಪ ಎಲ್ಲ ಅಚ್ಚುಕಟ್ಟಾಗಿ ಬಂದು ನೋಡ್ಕೊಂಡು ಹೋಗ್ಬಹುದು. ಟೈಮ್ ಪಾಸ್ ಆಗುತ್ತೆ. ಹೋಗ್ಬೋದಾ ಕೆರೆ ಹತ್ರ ಫಾಲ್ಸು ಹೋಗ್ಬೋದಾ? Not allowed. This side is not allowed. Only for resident allowed. ಅದೇ ಓನ್ಲಿ ಅಪಾರ್ಟ್ಮೆಂಟ್ ಇರೋರಿಗೆ ಮಾತ್ರ ಅಂತೆ ಅಲ್ಲಿ ಒಳಗಡೆ ಹೋಗೋದು. ಮುಂಚೆ ಬಿಡ್ತಾ ಇದ್ರು, ಇವಾಗ ಆ ಕಡೆಯಿಂದ ಬಳಸ್ಕೊಂಡು ಬರಬೇಕು ಇಲ್ಲಿಗೆ ಮತ್ತೆ ಆ ಕಡೆಯಿಂದ ಬಳಸ್ಕೊಂಡು ಬರಬೇಕು. ಈಗ ಮತ್ತೆ ಬಳಸ್ಕೊಂಡು ಬರಬೇಕು. ಇಷ್ಟು ದೊಡ್ಡದಾಗಿ ನಮ್ಮ ಬೆಂಗಳೂರಲ್ಲಿ ಯಾವುದೂ ಇಲ್ಲ. ಏಷ್ಯನ್ ಮಾಲ್ಗಿಂತ ಬ್ಯಾಕ್ ಸೈಡು ಇನ್ನೂ ಚೆನ್ನಾಗಿದೆ. ಓರಿಯನ್ ಮಾಲೇ ನಂಬರ್ 1 ಇತ್ತು. ಏಷ್ಯನ್ ಮಾಲು ಚೆನ್ನಾಗಿದೆ, ಅದೂ ನೋಡಿದ್ದೀನಿ. ಅದು ಶಾರ್ಟ್ಸ್ ವೀಡಿಯೋ ಮಾಡಾಕಿದ್ದೀನಿ, ಲಾಂಗ್ ವೀಡಿಯೋ ಮಾಡಾಕಿಲ್ಲ. ಬಟ್ ಇಲ್ಲಿ ಬಂದರೆ ಏನಪ್ಪ ಅಂದರೆ ನಾವೇನೂ ತಿಂದಾನೆ ಹೋದ್ರೂ ತಿನ್ನೋ ಆಹಾರ ಪದಾರ್ಥಗಳೇನು ತೊಗೊಬಂದು ಇಲ್ಲಿ ತಿನ್ನೋಂಗಿಲ್ಲ. ಇಲ್ಲೇ ತೊಗೊಂಡು ತಿನ್ನಬೇಕು. ಎಲ್ಲ ಚೆಕ್ ಮಾಡಿಬಿಡ್ತಾರೆ ಒಳಗಡೆ. ಆದರೆ ಹೊರಗಡೆಗೆ ಹೋದ್ಮೇಲೆ ಫುಟ್ಪಾತ್ ಮೇಲೆ ಏನಾದರೂ ತೊಗೊಂಡು ತಿನ್ಬೋದು ಅಷ್ಟೆ. ಇಲ್ಲಿನೇ ತಿನ್ನಬೇಕು, ಹೊರಗಡೆಯಿಂದ ತಂದು ಇಲ್ಲಿ ತಿನ್ನೋಂಗಿಲ್ಲ. ಅಲ್ಲ ಆ ಕಡೆ ಹೋಗೋಕ್ಕೆ ಲೇಕ್ ಥರ ಮ್ಯೂಸಿಯಂ ಇದೆ, ಅಲ್ಲಿ ಬಿಡಲಿಲ್ಲ. ಈ ಕಡೆ ಎಲ್ಲ ಬೆಳೆಸ್ಕೊಂಡು ಹೋಗೋಣ ಅಂತ ಬಂದೆ. ಟೈಮ್ ಪಾಸು ಮಾತ್ರ ತುಂಬ ಚೆನ್ನಾಗಿದೆ. ನಾವೇನೂ ತಿಂದನೂ ಹೋದರೂ ಕೂಡ ಮಕ್ಕಳುಗಳಿಗೆಲ್ಲ ಕರ್ಕೊಬಂದು ಎಲ್ಲ ತೋರಿಸ್ಕೊಂಡು ಹೊರಗಡೆನೇ ಹೊಟ್ಟೆ ತುಂಬ ತಿನ್ಸ್ಕೊಂಡು ಕರ್ಕೊಬಂದ್ಬೇಕಾದ್ರೂ ತೋರಿಸ್ಕೊಂಡು ಹೋಗ್ಬೋದು. ಎಷ್ಟೊಂದು ಜನ ಇವಾಗಲೇ ನೋಡಿ ಈ ಕಡೆ ಬಳಸ್ಕೊಂಡು ಬಂದೆ. ಇದೊಂದಕ್ಕೋಸ್ಕರ ಇಲ್ಲಿ ಬಳಸ್ಕೊಂಡು ಬಂದೆ. ನೋಡಿ ಎಲ್ಲರೂ ಕೂತಿದ್ದಾರೆ, ಅಲ್ಲಿ ಬಿಡಲಿಲ್ಲ. ಚೆನ್ನಾಗಿದೆ ಅಲ್ಲ ಸ್ನೇಹಿತರೆ. So I repeat again our automobile partner, PBS Skoda, please kindly join us on stage. Anybody? Okay. So the next one, I'd like to welcome our banking partner, HDFC Bank. Anybody from the team of HDFC Bank, kindly join us on stage. And thank you so much for being the value partner for today's evening. A big round of applause. ನಿಮಗೆ ಖುಷಿ ಆಯಿತು ಅಂದ್ಕೊತೀನಿ ಸ್ನೇಹಿತರೆ. ನಾವು ಬರ್ತಾ ಇರ್ತೀವಿ, ವರ್ಷಕ್ಕೊಂದ್ಸಲ 2 ಸಲ ಬರ್ತಾ ಇರ್ತೀವಿ. ಚೆನ್ನಾಗಿ ಬೇಸಿಗೆ ಕಾಲದಲ್ಲಂತೂ ತಣ್ಣಗಾಗುತ್ತೆ. ಎಂಟ್ರೆನ್ಸದು ಯಾವುದೇ ಅಮೌಂಟ್ ಇಲ್ಲ, ಬರ್ಬೋದು. ನಾವೇನೂ ತೊಗೊಂಡು ತಿನ್ನೋಕ್ಕಾಗಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಇದೆಲ್ಲನೂ ನೋಡ್ಕೊಂಡು ಹೋಗಿ ಹೊರ್ಗಡೆನಾದರೂ ತಿನ್ಬೋದು ನಾವು. ಅಷ್ಟೊಂದು ಬೆಲೆ ಇದೆ, ಆಗುತ್ತಾ? ಅಯ್ಯೋ ಒಳಗಡೆಗೆ ಹೋಗಿ ಎಂಟ್ರೆನ್ಸ್ ಚಾರ್ಜ್ ಇದೆಯೇನೋ, ಅದೆಲ್ಲ ಏನೂ ಇಲ್ಲ. ನಾವೇನೂ ತೊಗೊಂಡು ತಿನ್ನೋಕ್ಕಾಗದೇ ಇದ್ರೂ ಇದೆಲ್ಲ ಬಂದು ನೋಡ್ಕೊಂಡು ಹೋಗ್ಬೋದು.
ಇದೆಲ್ಲ ಬಂದು ನೀಟಾಗಿ ನೋಡಿಕೊಂಡು ತಿನ್ಕೊಂಡು ಹೊರಗಡೆ ತಿನ್ನಿ. ಇದು ತಿನ್ನೋಕ್ಕಾಗಲಿಲ್ಲ ಅಂದರೂ ಹೊರಗಡೆ ತಿನ್ನಿ. ಅಟ್ಲೀಸ್ಟ್ ಕೊನೆ ಪಕ್ಷ ಮಕ್ಕಳು ಆಟ ಮಾಡಿದ್ರೆ ಒಂದು ಐಸ್ ಕ್ರೀಮು ಕಮ್ಮಿ ದುಡ್ಡಿಂದ ಏನಿರುತ್ತೆ. 100 ರೂಪಾಯಿನ ಕಮ್ಮಿದು ಯಾವುದೂ ಇಲ್ಲ ಇಲ್ಲಿ. ಒಂದು ಸಣ್ಣ ತೊಗೊತೀನಿ ಅಂದ್ರೂ 100 ರೂಪಾಯಿ ಕಮ್ಮಿ ಯಾವುದೂ ಇಲ್ಲ ಇಲ್ಲಿ. 100 ರೂಪಾಯಿ ಕಮ್ಮಿ ಅಂತೂ ಇಲ್ಲವೇ ಇಲ್ಲ ಬಿಡಿ. ತಕ್ಕ ಮಟ್ಟಿಗೆ ಏನಾದರೂ ಕೊಡಿಸ್ಬೋದು ಅಷ್ಟೇ ಸಣ್ಣದಾಗಿ. ಇವಾಗ ನಾನು ಹೊರಗಡೆ ಹೋಗ್ತಾ ಇದ್ದೀನಿ. ಅದು ಒಂದು ಸೈಡ್ ಬಂದೆ ಒಳಗಡೆಯಿಂದ. ಈಗ ನನಗಿಲ್ಲ ಹತ್ತಿರ ಆಗುತ್ತೆ. ಹತ್ತಿರ ಇರೋ ಕಡೆ ಹೊರಗಡೆ ಹೋಗ್ತೀನಿ. ಸುಮ್ಮನೆ ಅಲ್ಲೆಲ್ಲ ಮತ್ತೆ ಬಳಸಾಕೊಂಡು ಯಾರು ಹೋಗ್ತಾರೆ. ಇಲ್ಲಿಗೆ ಹತ್ತಿರ ಆಗುತ್ತೆ ನನಗೆ. ಅದರಿಂದ ನಾನು ಈ ಕಡೆಯಿಂದ ಹೋಗ್ತಾಯಿದ್ದೀನಿ. ಈ ಕಡೆದೆಲ್ಲ ಆಫೀಸ್ಗಳು, ಇದೆಲ್ಲ ಆಫೀಸ್ಗಳು. ಆ ಕಡೆದೆಲ್ಲ ಅಪಾರ್ಟ್ಮೆಂಟ್ಗಳು. ಇಂಡಿಯಾಗೆ ನಂಬರ್ 1 ಇದು. ಏಷ್ಯನ್ ಮಾಲು ಅಂತಂದರೆ ಅಲ್ಲಿ ಅಪಾರ್ಟ್ಮೆಂಟು ಸುತ್ತಮುತ್ತ ಇಷ್ಟು ಫೆಸಿಲಿಟೀಸ್ ಇಲ್ಲ ಏಷ್ಯನ್ ಮಾಲಲ್ಲಿ. ಬಟ್ ಅದು ಇದಕ್ಕಿಂತ ದೊಡ್ಡ ಮಾಲು ಏಷ್ಯನ್ ಮಾಲು. ನೋಡಿದ್ದೀನಿ ನಾನು ಅದನ್ನು. ಇದಕ್ಕಿಂತ ದೊಡ್ಡ ಮಾಲ್ ಅದು. ಇದು ಇನ್ನೊಂದು ಕಡೆ ಹೊರಗಡೆ ಹೋಗ್ಬೋದು. ಹಿಂದೆಗಡೆ ನಾವು ನೋಡೋಕ್ಕೆ ಬರ್ತೀವಲ್ಲ, ಇದನ್ನೆಲ್ಲ ಇಲ್ಲೇ ರೈಟ್ ಸೈಡ್ ಎಂಟ್ರಿ ತೊಗೊಂಡು ಹೊರಗಡೆ ಹೋಗ್ಬಿಡ್ಬೋದು. ಅಲ್ಲಿ ಸುಮ್ಮನೆ ಹೊರಗಡೆ ಹೋಗೋಕ್ಕೆ ಹಿಂಸೆ. ಬಂದಿದ್ದ ಕಡೆನೇ ಬರಬೇಕು, ರೋಡ್ ದಾಟಬೇಕು. ಅದಕ್ಕೋಸ್ಕರ. ಓಕೆ, ಥ್ಯಾಂಕ್ ಯು ಸ್ನೇಹಿತರೆ. ನಿಮಗಿಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ಏನು ಅನಿಸುತ್ತೆ ನಿಮ್ಮ ಅನಿಸಿಕೆಗಳನ್ನ ಹಾಕಿ. ಥ್ಯಾಂಕ್ ಯು ಸೋ ಮಚ್. ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.